ಕ್ರಮಕ್ಕೆ ಪ್ರತೀಶ್ ಆಗ್ರಹ. ಶಿಡ್ಲಘಟ್ಟ ತಾಲೂಕು ಕಚೇರಿ ಮುಂದೆ ಮೇ 5ರಂದು ನಡೆದ ಪ್ರತಿಭಟನೆಯಲ್ಲಿ ಕೆಲ ವ್ಯಕ್ತಿಗಳ ಭಾಷಣ ಅತ್ಯಂತ ಪ್ರಚೋದಕವಾಗಿದ್ದು, ನಕ್ಸಲರು ಆಗ್ತೀವಿ, ರಸ್ತೆಯಲ್ಲಿ ಹೊಡಿತೀವಿ, ಸುಟ್ಟು ಹಾಕ್ತೀವಿ ಎಂಬ ರೀತಿಯ ಹೇಳಿಕೆ ನೇರವಾಗಿ ಭಯ ಮತ್ತು ದ್ವೇಷ ಉಂಟು ಮಾಡಿವೆ ಎಂದು ಹೋರಾಟ ಸಮಿತಿಯ ಹಿರಿಯ ಮುಖಂಡ ಪ್ರತೀಶ್ ತಿಳಿಸಿದರು. ನಗರದ ಪ್ರವಾಸಿ ಮಂದಿರದಲ್ಲಿ ಜಂಗಮಕೋಟೆ ಕೈಗಾರಿಕಾ ಪ್ರದೇಶ ನಿರ್ಮಾಣಕ್ಕೆ ಸಂಬಂಧಿಸಿ ರೈತಪರ ಹೋರಾಟ ಸಮಿತಿಯ 13 ಹಳ್ಳಿಗಳ ರೈತರು ಹಮ್ಮಿಕೊಂಡಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಪ್ರಚೋದನಾತ್ಮಕ ಭಾಷಣ ಮಾಡುತ್ತಿದ್ದು, ರಾತ್ರಿ ವೇಳೆ ಮನೆಗೆ ಬಂದು ಬೆದರಿಸುವುದು, ಬೈಕ್ ಮೇಲೆ ಗುಂಪು ಕಟ್ಟಿಕೊಂಡು ಬರುವುದು, ಜಾತಿ ನಿಂದನೆ ನಡೆಯುತ್ತಿದೆ. ಇದು ಸಂಘಟಿತ ದಾಳಿ ಎನ್ನುವಷ್ಟು ಮಟ್ಟಿಗೆ ತೀವ್ರವಾಗಿದೆ ಎಂದು ಆತಂಕ ವ್ಯಕ್ತಪಡಿಸಿದರು. ಪೊಲೀಸ್ ಇಲಾಖೆ ಡಿವೈಎಸ್ಪಿ, ಎಸ್ಪಿ ಅವರಿಗೆ ಲಿಖಿತವಾಗಿ ದೂರು ನೀಡಿದ್ದರೂ ವಿಡಿಯೋ ಪ್ರತ್ಯಕ್ಷ ಸಾಕ್ಷಿಗಳಿದ್ದರೂ ಪೊಲೀಸರು ಕ್ರಮ ಕೈಗೊಳ್ಳದಿರುವುದು, ಬಲಾಢ್ಯರ ಗುಂಗಿನಲ್ಲಿ ಕೆಲಸ ನಿರ್ವಹಿಸುತ್ತಿದ್ದಾರೆಯೇ ಎಂಬುದು ಮೇಲ್ನೋಟಕ್ಕೆ ತಿಳಿಯುತ್ತದೆ. ಪ್ರಚೋದನಕಾರಿ ಭಾಷಣ ಮಾಡಿದ ವ್ಯಕ್ತಿ ವಿರುದ್ಧ ತಕ್ಷಣ ಎಫ್ಐಆರ್ ದಾಖಲು ಮಾಡಬೇಕು, ರೈತರ ಮನೆಗಳಿಗೆ ಪೊಲೀಸ್ ಭದ್ರತೆ ನೀಡಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಗಿರೀಶ್ ಎಂಬಾತನ ಫೋಟೋ ಹಾಗೂ ಕರೆ ರೆಕಾರ್ಡ್ಗಳನ್ನು ಪತ್ರಿಕಾಗೋಷ್ಠಿಯಲ್ಲಿ ಪ್ರದರ್ಶಿಸಲಾಯಿತು. ಭಕ್ತರಹಳ್ಳಿ ವಿಶ್ವನಾಥ್, ಬಸವಾಪಟ್ಟಣ ಅಂಜಿನಪ್ಪ, ರಾಮದಾಸ್, ನಾಗರಾಜು, ನಲ್ಲೇನಹಳ್ಳಿ ಸುಬ್ರಹ್ಮಣ್ಯ, ವಾಸುದೇವ, ಪ್ರದೀಪ, ಚನ್ನಕೃಷ್ಣ, ಮಧು ಮತ್ತಿತರರು ಹಾಜರಿದ್ದರು. ಎಸ್ಟಿಎಲ್ ನ್ಯೂಸ್ ಲೋಕೇಶ್, ಶಿಡ್ಲಘಟ್ಟ. ಏನಿಲ್ಲ, ಈಗ ನಾವು ಕೈಗಾರಿಕಾ ವಲಯ ಆಗಬೇಕು ಅಂತ ನಾವು ಯಾರೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ, ನಿಂತ್ಕೊಂಡಿದ್ದೀವಿ, ಅವ್ರ ಮೇಲೆ ಎಲ್ಲ ಹಲ್ಲೆ ಆಗುವಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಆ ಕಾಲ್ ರೆಕಾರ್ಡಿಂಗ್ ಅಲ್ಲಿ ಸೂಕ್ಷ್ಮವಾಗಿ ನಾವು ಕೇಳೋದಾದ್ರೆ ಅದರಲ್ಲಿ ಹೇಳಿದ್ದಾನೆ ಮಹಾನ್ ಭಾವನು, ಇವರೆಲ್ಲ ಯಾವ ರೀತಿ ಸಂಚು ಮಾಡಿದ್ದಾರೆ ಅಂತ. ನಾವು ಲಾಸ್ಟ್ ಬಾರಿ ನಾವು ಮಾತಾಡ್ಬೇಕಾದ್ರೂ ಹೇಳಿದ್ವಿ, ಉದ್ಯಮಿಗಳ ಪರವಾಗಿ ಇವತ್ತು ಅವರು ಚಾಟಿ ಬಿಡಿಸ್ತಿದ್ದಾರೆ ಅಂತ. ಅದು ಸತ್ಯವಾಗ್ಲೂ ಅದರಲ್ಲಿ ಬಂದಿದೆ. ಹೇಳ್ತಾನೆ ಮಹಾನ್ ಭಾವನು, ನಿನ್ನ ಜಮೀನು ಕೊಡು, ಗಲಾಟೆ ಮಾಡಿ ನಿಂದಿಸಿದ್ದಾರೆ, ಕೆಡಿ ಪರವಾಗಿ ನೀನು ಕೆಲಸ ಮಾಡ್ತಾ ಇದೆಯಾ, ನೀನು ಎಲ್ಲ ಮಾಹಿತಿ ಕೊಡ್ತಾ ಇದ್ದೀನಿ ನಿನ್ನಿಂದ ಅಂತಂದೇಳಿ ನನಗೆ ಹೊಡೆದು ಮಾಡಿದ್ದಾರೆ. ಅದರಿಂದ ಕಠಿಣ ಕ್ರಮ ಕೈಗೊಳ್ಳಬೇಕಂತಂದು ನಾನು ಪೊಲೀಸ್ ಠಾಣೆಗೆ ದೂರು ನೀಡುತ್ತಂತಂದಲ್ಲಿ 28ನೇ ತಾರೀಕು ಅವ್ರಿಗೆ ಸ್ವಲ್ಪ ಏಳಿಗೆ ಬೀಳಾಗ ಇದು ನಮ್ಮ ಹೋಬಳಿಯಾಗ ಹಿಂಗೆ ಫೋನ್ ಮಾಡಿ ಹೇಳ್ತಾನೆ, ಪ್ರದೀಪ ನಿನ್ನ ತಲೆ ಇಟ್ಕೊಂಡು ಸ್ಟೇಷನ್ ಹಾಕ್ತೀವಿ, ನಿನ್ನ ಕೈಲಿ ಏನು ಮಾಡೋಕ್ಕಾಗುತ್ತೆ, ಅದಕ್ಕೆ ಬಿಡು ಒಂದು ಹಂಚ್ಬಿಡೋದು. ಇದು ಎಲ್ಲಿದೆ ಪ್ರಜಾಪ್ರಭುತ್ವದ ಕಗ್ಗೊಲೆ. ಸತ್ಯವನ್ನ ಮರೆಮಾಚಿ ಸುಳ್ಳನ್ನ ಜಗತ್ತಿಗೆ ತೋರಿಸ್ತಕ್ಕಂತಹ ಒಂದು ಗುಂಪು, ಒಬ್ಬ ನಾಯಕ ಇವತ್ತು ಉಟ್ಕೊಂಡು ಇಡೀ ಇವತ್ತು ಸಮಾಜವನ್ನ ದಿಕ್ತಪ್ಪಿಸ್ತಾ ಇದ್ದಾರೆ. ಆಮೇಲೆ ತದನಂತರ ನಮಗೆ ಮಾಹಿತಿ ಗೊತ್ತಾದ ಮೇಲೆ ನಾವು ಅದೇ ನಮ್ಮ ಮುಖಂಡ ಕೇಳಿದಾಗ ಅವರು ಈ ರೀತಿ ಆಯಿತು, ನನ್ನ ಜಮೀನು ನಾನು ಅಳತೆ ಮಾಡ್ತಾ ಇದ್ದೆ.